ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಚರ್ಚೆ ಇದೆ. ಏನಾಗಬಹುದು ಅನ್ನುವಂತ ಆತಂಕವನ್ನ ಮೂರು ಪಕ್ಷಗಳು ಕೂಡ ಫೇಸ್ ಮಾಡ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ತಮ್ಮ ಶಾಸಕರನ್ನ ಮೊನ್ನೆಯೇ ಬಿಡದಿ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಮೂಲಕ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ ಅಂತ ಆತಂಕ ಕಾಡ್ತಾ ಇತ್ತ ಕಾಂಗ್ರೆಸ್ ನಾಯಕರಿಗೆ ಅನ್ನೋದು ಪ್ರಶ್ನೆ ಇದೆ. ಏನಿವೆ ಮೇಲ್ಮನೆ ಎಲೆಕ್ಷನ್ ಅಲ್ಲಿ ಮೂರು ಪಕ್ಷಗಳ ಬಿಗ್ ವಾರ್ ತಾರಕಕ್ಕೇರಿದೆ. ಮೇಲ್ಮನೆಯ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ. ಇನ್ನೊಂದು ಗಂಟೆಯಲ್ಲಿ ಶುರುವಾಗಲಿದೆ ವೋಟಿಂಗ್ ಪ್ರಕ್ರಿಯೆ. ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆ ತನಕ ಕೂಡ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಆಗುತ್ತೆ. ರಾತ್ರಿನೇ ಮೇಲ್ಮನೆ ರಿಸಲ್ಟ್ ಔಟ್ ಆಗುತ್ತೆ. 7ರಲ್ಲಿ ಕಾಂಗ್ರೆಸ್ 4, ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ನಿಶ್ಚಿತ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಬಗ್ಗೆ ಭಾರಿ ಕುತೂಹಲ ಇದೆ. 3 ಜನ ಮೋಸ್ಟ್ಲಿ ಸಂಖ್ಯಾಬಲದ ಕೊರತೆ ಕಾಂಗ್ರೆಸ್ಗಿದೆ 5ನೇ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರೋದಕ್ಕೆ. ಬಟ್ ಎಲ್ಲಿಂದ ತರ್ತಾರೆ ಅನ್ನೋದೇ ಪ್ರಶ್ನೆ. ಯಾಕೆ ಹಾಕಿದ್ರು ಅನ್ನೋದು ಪ್ರಶ್ನೆ ಗೊತ್ತಿಲ್ಲ. ಕೆಲವರನ್ನ ಬೇರೆ ಕಡೆಯಿಂದ ಸೆಳೆಯುವ ಪ್ರಯತ್ನ ಆಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪ್ರಮುಖವಾಗಿ ಜೆಡಿಎಸ್ ಶಾಸಕರ ಬಗ್ಗೆ ಒಂದಷ್ಟು ಗಮನ ಇತ್ತು. ಯಾರನ್ನಾದ್ರೂ ಸಂಪರ್ಕ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಬಟ್ ಅಂತಹ ಪ್ರಯತ್ನಗಳಾದಂಗೆ ಕಾಣಿಸ್ತಾ ಇಲ್ಲ. ಬಟ್ ಕಾಂಗ್ರೆಸ್ ನಾಯಕರು ಈ ಕ್ಷಣಕ್ಕೂ ಹೇಳ್ತಾ ಇರೋದು 5 ಅಭ್ಯರ್ಥಿಗಳು ಕೂಡ ಈಸಿಯಾಗಿ ಗೆಲ್ತಾರೆ, 28 ಅಂತ ಡಿವೈಡ್ ಮಾಡಿದ್ರು ಅಂತ. ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಒಂದು ರಿಯಾಕ್ಷನ್ ಕೊಟ್ರು. ಫಸ್ಟ್ ಪ್ರಿಫರೆನ್ಸ್ ವೋಟ್, ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಎನಿವೆ ಹೆಂಗೆ ಮಾಡಿದ್ರು ಕೂಡ, ಹೆಂಗೆ ನೀವು ಲೆಕ್ಕಾಚಾರ ಹಾಕಿದ್ರು ಕೂಡ ಒಬ್ಬ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರ್ಬೇಕು ಅಂದ್ರೆ 30 ಜನ ವೋಟ್ ಮಾಡ್ತಾರೆ ಒಬ್ಬ ಅಭ್ಯರ್ಥಿಗೆ. 30, 28 ಅಂತ ನೀವು ಡಿವೈಡ್ ಮಾಡ್ಕೊಂಡು ಹೋದ್ರು ಕೂಡ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ ಅಗೇನ್ 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರೋದಕ್ಕೆ 3 ಜನ ಶಾಸಕರ ಸಂಖ್ಯಾಬಲ ಎದುರಿಸುತ್ತೆ ಕಾಂಗ್ರೆಸ್. ಬಟ್ ಎಲ್ಲಿಂದ ತರ್ತಾರೆ ಅನ್ನೋದೇ ಪ್ರಶ್ನೆ. ಬಟ್ ಇನ್ನೊಂದು ಕುತೂಹಲನೂ ಇದೆ. ಈಗ ಬಿಜೆಪಿಯ ಉಚ್ಚಾಟಿತ 2 ಶಾಸಕರು ಆಲ್ರೆಡಿ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ನಾನಾ ರಣತಂತ್ರ. ಜೆಡಿಎಸ್ ನಿಂದಲೂ ಕೂಡ ಅಭ್ಯರ್ಥಿ ಇರೋದ್ರಿಂದ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರಂತೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲೋಕೆ ಬೇಕಿದೆ 10 ಮತಗಳು. ಹಾಗಾದ್ರೆ ಪರಿಷತ್ ಎಲೆಕ್ಷನ್ ಅಲ್ಲಿ ಅಡ್ಡ ಮತದಾನ ಆಗ್ಬಿಡುತ್ತಾ? ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದು ಇದೇ ಕಾರಣಕ್ಕ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೇಲ್ಮನೆ ಗೆಲ್ಲೋಕೆ 3 ಪಕ್ಷಗಳ ಕೊನೆ ತಂತ್ರಗಾರಿಕೆ ಹೆಂಗಿದೆ ಅನ್ನೋದೇ ಕುತೂಹಲ. ಪರಿಷತ್ ಅಖಾಡದಲ್ಲಿ 3 ಪಕ್ಷಗಳ ನಂಬರ್ ಗೇಮ್ ದೊಡ್ಡ ಮಟ್ಟದಲ್ಲಿದೆ. 5ನೇ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರೋದಕ್ಕೆ ಕಾಂಗ್ರೆಸ್ ಪ್ಲಾನ್ ರೂಪಿಸಿದೆ. ಆ ಪ್ಲಾನ್ ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದೇ ಕುತೂಹಲ. ಜೆಡಿಎಸ್ ನಲ್ಲಿ ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಹಾಗಾಗಿ ಆ ಅಭ್ಯರ್ಥಿಯ ಗೆಲುವಿಗೆ ಬೇಕಾಗಿರುವಂತಹ ನಂಬರ್ಸ್ ಅನ್ನ ಜೆಡಿಎಸ್ ನಾಯಕರು ಎಲ್ಲಿಂದ ತರ್ತಾರೆ ಅಂತ, ಯಾವ ವಿಶ್ವಾಸದಲ್ಲಿದ್ದಾರೆ ಜೆಡಿಎಸ್ ನಾಯಕರು ಅನ್ನೋದೇ ಪ್ರಶ್ನೆ. ರೆಸಾರ್ಟ್ಗೆ ಶಿಫ್ಟ್ ಆದಾಗ, CLP ಮೀಟಿಂಗ್ ಆದಾಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನೋ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಇದೆ. ಯಾರೆಲ್ಲ ಜೆಡಿಎಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಶಾಸಕರನ್ನ ಅನ್ನೋದು ನನಗೆ ಗೊತ್ತು. ಏನೆಲ್ಲ ನಿಮಗೆ ಡಿಮ್ಯಾಂಡ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತು. ಬಟ್ ನನಗೊಂದು ವಿಶ್ವಾಸ ಇದೆ, ನಮ್ಮ ಶಾಸಕರು ಅಡ್ಡ ಮತದಾನ ಮಾಡಲ್ಲ ಅನ್ನುವಂತಹ ವಿಚಾರವನ್ನ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡಿದ್ದಾರೆ CLP ಮೀಟಿಂಗ್ ನಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾಗಿ ಜೆಡಿಎಸ್ ಅಂದ್ರೆ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ? ಆತ್ಮಸಾಕ್ಷಿ ಓಟ್ ಬಂದ್ರು ಬರುತ್ತೆ ಬಿಡಿ, ಹೇಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ. ಆ ಆತ್ಮಸಾಕ್ಷಿಯ ಓಟ್ ಯಾರದ್ದು, ಯಾವ ಪಕ್ಷ ಅನ್ನೋದಕ್ಕಿಂತ ಕಾಂಗ್ರೆಸ್ ಒಂದೇ ಆಪ್ಷನ್ ಆಗಿರೋದು. ಸೊ ಅಲ್ಲಿಂದ ಬರುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಒಂದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೂ ಕೂಡ 3 ಜನ ಅಂದ್ರೆ ಸಂಖ್ಯಾಬಲದ ಕೊರತೆ ಇದೆ. ಬಟ್ ಎಲ್ಲಿಂದ ತರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಈ ಕಡೆ ಜೆಡಿಎಸ್ ನಲ್ಲಿ ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಅವರಿಗೆ ಇರುವಂತಹ ನಂಬರ್ನ ಕೊರತೆ ಎಲ್ಲಿಂದ ತರ್ತಾರೆ ಜೆಡಿಎಸ್ ನಾಯಕರು ಅನ್ನೋದು ಪ್ರಶ್ನೆ. ಏನಾಗಬಹುದು, ಹೆಂಗ್ ಲೆಕ್ಕಾಚಾರಗಳು ಆಗ್ತಾ ಇದೆ ಅಂತ? ಶ್ರುತಿ, ಕಾಂಗ್ರೆಸ್ ಅವರು 5ನೇ ಅಭ್ಯರ್ಥಿ ಆಗದೆ ಇದ್ದಿದ್ರೆ, ಇಲ್ಲ ಅಂತ ಹೇಳಿದ್ರೆ JDS ಅವರು ಅಭ್ಯರ್ಥಿನೇ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಬಹುತೇಕ ಈ ಚುನಾವಣೆ ಆಗ್ತಿರಲಿಲ್ಲ. ಚುನಾವಣೆ ಆಗದೇ 7 ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗ್ತಾಯಿದ್ರು. ಆದರೆ ಈಗ ಕಾಂಗ್ರೆಸ್ ಅವರು 5ನೇ ಅಭ್ಯರ್ಥಿಯನ್ನು ಕಣದಲ್ಲಿ ಉಳಿಸಿದ್ದಾರೆ. ಅದೇ ರೀತಿ JDS ಅವರು ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ನೀವು ಹೇಳಿದಂತೆ
ಕಾಂಗ್ರೆಸ್ ಅವರ ಬಳಿ 135 ಶಾಸಕರು ಇರುವಂಥದ್ದು ನಿಜ, ಇನ್ನೂ 5 ಮತಗಳು ಬೇಕಾಗ್ತವೆ. ಆದರೆ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಇಬ್ಬರೂ ಕೂಡ ನಿನ್ನೆ ರೆಸಾರ್ಟ್ಗೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮೊದಲಿಂದಲೂ ಕೂಡ ಇದ್ದಾರೆ. ಅವಾಗ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದ್ದೇ ಕಾಂಗ್ರೆಸ್ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಹಿಂದೆ ಆಶ್ಚರ್ಯ ಏನಿಲ್ಲ ಅನ್ಸುತ್ತೆ. ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡ್ಬಿಟ್ರು ಅಂತ. ಎಸ್ ಟಿ ಸೋಮಶೇಖರ್ ಅವರ ಓಟ್ ಕನ್ಫರ್ಮ್ ಕಾಂಗ್ರೆಸ್ಗೆ ಅನ್ನೋದು ಗೊತ್ತಿದೆ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಮಾಡಬಹುದಾ, ಏನಾಗ್ತಾ ಇದೆ ಅಂತ ಇಬ್ಬರು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ನನಗೆ ಕುತೂಹಲ ಇರೋದು ಯತ್ನಾಳ್ ಅವರು ಯಾವ ಕಡೆಗೆ ಅಂತ. ಯತ್ನಾಳ್ ಅವರು ಪಕ್ಷ ನಿಷ್ಠೆ ಮೆರೀತಾರೆ ಉಚ್ಚಾಟನೆ ಆದ್ರೂ ಕೂಡ ಅನ್ನೋದು ಕುತೂಹಲ. ಅಲ್ಲ, ಈಗ ಸದ್ಯಕ್ಕೆ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಮೂವರು ಕೂಡ ತಮಗೆ ಯಾವ ಅಭ್ಯರ್ಥಿಗೆ ಬೇಕಾಗ್ತಾರೋ ಆ ಅಭ್ಯರ್ಥಿಗೆ ಮತದಾನ ಮಾಡುವಂತಹ ಸಂಪೂರ್ಣ ಸ್ವತಂತ್ರ ಅವ್ರಿಗಿದೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಖಂಡಿತವಾಗಿಯೂ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಮತದಾನ ಮಾಡ್ತಾರೆ. ಇನ್ನು ಕಾಂಗ್ರೆಸ್ಗೆ ಮತ್ತೆ 3 ಮತಗಳು ಎಲ್ಲಿಂದ ಬರ್ತವೆ ಅಂತ ಹೇಳಿದ್ರೆ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರು ಮತ್ತು ಮಹಿಳಾ ಶಾಸಕಿ ಒಬ್ಬರು ಮೂವರ ಶಾಸಕರ ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಬರ್ತವೆ. ಹೀಗಾಗಿ 28 ಮತಗಳು ನೇರವಾಗಿ ಹಾಕ್ಕೊಂಡು ಬಂದರೆ 140 ಮತಗಳಾಗ್ತವೆ. 140 ಮತಗಳಿಂದ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸಮಸ್ಯೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಅಭ್ಯರ್ಥಿಗೆ 28 ಮತಗಳು ಆಗಬೇಕು ಅಂತ ಹೇಳಿದಾಗ ಆ 28 ಮತಗಳನ್ನು ವ್ಯಾಲಿಡ್ ಆಗಿ ಹಾಕಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕೆಲವರು ಬರೆಯುವಂಥ ಒಂದು ಸಂದರ್ಭದಲ್ಲಿ ಈಗ 1 ಅಂತ ಕೇವಲ ರೋಮನ್ ಅಂಕೆಯಲ್ಲಿ 1 ಅಂತ ಬರಿಬೇಕು. ಆ 1 ಅಂತ ಬರೆಯೋದು ಕೂಡ ಭಾಳಷ್ಟು ಬಾರಿ ಇನ್ವ್ಯಾಲಿಡ್ ಆಗಿರೋದು ಕೂಡ ನಮ್ಮ ಮುಂದೆ ಉದಾಹರಣೆಗಳಿದ್ದಾವೆ. ಈ ಹಿಂದೆ ಬೈರತಿ ಸುರೇಶ್ ಅವರು ಶಾಸಕರಾಗೋದಕ್ಕೂ ಮೊದಲು ಪರಿಷತ್ ಚುನಾವಣೆ ಆಯಿತು. ಆಗ ಬಹುತೇಕ ಕಾಂಗ್ರೆಸ್ನ ಶಾಸಕರು ಒಂದಷ್ಟು ಶಾಸಕರು ಅಡ್ಡ ಮತದಾನ ಮಾಡೋದರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಬೈರತಿ ಸುರೇಶ್ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ನಾನು ಇದು ಹೇಳಿದ್ದು 2010-12ರಲ್ಲಿ ನಡೆದಂತಹ ಪರಿಷತ್ ಚುನಾವಣೆಯಲ್ಲಿ. ಈಗ ಅಂಥದ್ದೊಂದು ಬೆಳವಣಿಗೆ ಆದರೆ ಸಹಜವಾಗಿ ಅದರ ಪ್ಲಸ್ ಪಾಯಿಂಟ್ ಜೆ ಡಿ ಎಸ್ ಅಭ್ಯರ್ಥಿಗೆ ಆಗುತ್ತೆ. 4 ಅಭ್ಯರ್ಥಿಗಳು 5 ಅಭ್ಯರ್ಥಿಗಳು ಅಂತ ಇಲ್ಲಿ ಲೆಕ್ಕಾಚಾರ ಅಲ್ಲ. ಈಗ ರೆಸಾರ್ಟಿಂದ ಬರ್ತಾ ಇರುವಂತಹ ಶಾಸಕರು ನೀವು ಯಾವ ಅಭ್ಯರ್ಥಿಗೆ ಹಾಕಬೇಕು ಅಂತ ಒಂದೊಂದು ಬಸ್ಸು ಕೂಡ ಅದೇ ಮಾಡಿರುವಂಥದ್ದು. 28 ಜನ ಶಾಸಕರಿಗೆ ಒಂದೊಂದು ಬಸ್ಸನ್ನು ಮಾಡಿದ್ದಾರೆ. ಆ ಬಸ್ಸಲ್ಲಿ ಬರುವಂಥವ್ರು ಇಂಥವ್ರಿಗೆ ನೀವು ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಯಾರಿಗೆ ಈ ಮತ ಬರೆಯುವಂಥ ತಮ್ಮ ಮತವನ್ನು ಚಲಾವಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ರೋಮನ್ ಅಂಕೆಯನ್ನು ಸರಿಯಾಗಿ ಬರೆದ್ರೆ ಆ ಮತ ಇನ್ವ್ಯಾಲಿಡ್ ಆಗೋದಿಲ್ಲ. ಇನ್ವ್ಯಾಲಿಡ್ ಆಗಿದ್ದೆ ಆದರೆ ಆಗ ಸಮಸ್ಯೆ ಉದ್ಭವ ಆಗುತ್ತೆ. ಇನ್ನು ಕೇವಲ 18 ಶಾಸಕರನ್ನು ಇಟ್ಕೊಂಡಿರುವಂತಹ ಜೆ ಡಿ ಎಸ್ ಗೆಲ್ಲೋದು ಭಾಳಷ್ಟು ಹರಸಾಹಸ ಮಾಡಬೇಕಾಗಿದೆ. ಜೆ ಡಿ ಎಸ್ ಅವ್ರಿಗೆ ಪ್ರಮುಖವಾಗಿ ಬಿ ಜೆ ಪಿಯಿಂದ 6 ಮತಗಳು ಬರ್ತವೆ. ಬಿ ಜೆ ಪಿಯವ್ರ ಬಳಿ 62 ಮತಗಳಿದೆ. ಅವ್ರಿಗೆ ಬೇಕಾಗಿರೋದು ಇಬ್ಬರು ಗೆಲ್ಲೋದಕ್ಕೆ ಬೇಕಾಗಿರೋದು 56 ಮತಗಳು. ಇನ್ನು 6 ಮತಗಳನ್ನು ಈ ಕಡೆಗೆ ಶಿಫ್ಟ್ ಮಾಡ್ತಾರೆ. ಅವರು ಕೂಡ ಈಗ ಜಿ ಟಿ ದೇವೇಗೌಡರು ಭಾಳಷ್ಟು ಜೆ ಡಿ ಎಸ್ಸಿಂದ ಅಸಮಾಧಾನಗೊಂಡಿದ್ದಾರೆ. ಅವರು ಇನ್ನೂ ಚುನಾವಣೆಗೆ ಬರ್ತಾರೋ ಇಲ್ವೋ ಅನ್ನುವಂಥ ಒಂದು ಆತಂಕ ದಳಪತಿಗಳಿಗೂ ಕೂಡ ಇದೆ, ಕುಮಾರಸ್ವಾಮಿ ಅವ್ರಿಗೂ ಕೂಡ ಇದೆ. ಹೀಗಾಗಿ ನಿನ್ನೆ ದೇವನಹಳ್ಳಿ ರೆಸಾರ್ಟ್ಗೆ ಅವರು ಕೂಡ ಹೋಗಿದ್ರು. ಎಲ್ಲ ಲೆಕ್ಕಾಚಾರಗಳು ಕೂಡ ಆಗಿದೆ. ಒಂದು ವೇಳೆ ಕಾಂಗ್ರೆಸ್ಸಿಂದ ಏನಾದರೂ ಇನ್ವ್ಯಾಲಿಡ್ ಆದರೆ ಅದರ ಲಾಭ ಜೆ ಡಿ ಎಸ್ ಅಭ್ಯರ್ಥಿಗೆ ಆಗ್ಬೋದು, ಅದು ಬಿಟ್ಟು ಬೇರೆನೂ ಆಗಲ್ಲ. ನೀವು ಕೇಳಿದಂತೆ ಯತ್ನಾಳ್ ಯಾರಿಗೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯತ್ನಾಳ್ ಅವ್ರಿಗೆ ಇವತ್ತಿಗೂ ಕೂಡ ರಾಜ್ಯ ಬಿ ಜೆ ಪಿ ಮೇಲೆ ಅಸಮಾಧಾನ ಇರುವಂಥದ್ದು ನಿಜ. ಯತ್ನಾಳ್ ಅವರನ್ನು ತಮ್ಮ ಅಭ್ಯರ್ಥಿಗೆ ಮತದಾನ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕುಮಾರಸ್ವಾಮಿ ಮತ್ತು ಅವರ ಟೀಮ್ ಮಾಡಿರೋದು ಕೂಡ ನಿಜ. ಆದರೆ ಯತ್ನಾಳ್ ಅವರ ಈ ಕ್ಷಣದವರೆಗೂ ಕೂಡ ನಾನು ಬಿ ಜೆ ಪಿ ಅಭ್ಯರ್ಥಿಗೆ ಹಾಕಬೇಕಾ ಜೆ ಡಿ ಎಸ್ ಅಭ್ಯರ್ಥಿಗೆ ಹಾಕಬೇಕಾ ಅಂತ ನಿರ್ಧಾರ ಮಾಡಿಲ್ಲ. ಚುನಾವಣೆಗೆ ಬಂದಂತಹ ಸಂದರ್ಭದಲ್ಲಿ ಬಹುತೇಕ ಯತ್ನಾಳ್ ಅವರು ಮತದಾನ ಮಾಡಿದ ಬಳಿಕ ಬಹುತೇಕ ಹೇಳ್ಬೋದು. ನನಗಿರುವಂಥ ಮಾಹಿತಿಯ ಪ್ರಕಾರ ಈ ಕ್ಷಣದವರೆಗೂ ಕೂಡ ಬಿ ಜೆ ಪಿಯ ಅಭ್ಯರ್ಥಿಗೆ ಯತ್ನಾಳ್ ಅವರು ಮತದಾನವನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾರ ಪರವಾಗಿ ಮತದಾನ ಮಾಡ್ತಾರೆ ಅಂತ ಮತದಾನ ಮಾಡಿ ಬಂದ ಬಳಿಕ ಯತ್ನಾಳ್ ಅವರು ಹೇಳ್ತಾರೆ. ಬಹುತೇಕ ಆಗ ನಾನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ನೋಡಿ, ರಾಷ್ಟ್ರೀಯ ಬಿ ಜೆ ಪಿಯನ್ನು ನೋಡಿ ನಾನು ಬಿ ಜೆ ಪಿ ಅಭ್ಯರ್ಥಿಗೆ ಮತದಾನ ಮಾಡಿದೆ ಅಂತ ಅನ್ನೋದನ್ನು ಕೂಡ ಹೇಳ್ಬೋದು. ಒಟ್ಟಾರೆ ಈ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ, ಜೆ ಡಿ ಎಸ್ನ ಒಬ್ಬ ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ಈ ಚುನಾವಣೆ ಆಗ್ತಿದೆ. ಬಿಟ್ಟರೆ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ತಿದ್ರು, ಬಿ ಜೆ ಪಿಯಿಂದ 2 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಸಂಖ್ಯಾಬಲದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.